ಅವ್ರು ಕಾಲ್ ಮಾಡಿದ್ರಾ? ಇಲ್ಲ ಭೂಮಿಕಾ, ನೋಡ ಸ್ವಲ್ಪ ಹೊತ್ತು ಕಾಯೋಣ. ನಾನು ಅವ್ರಿಗೆ ಎಲ್ಲ ಥರನೂ ಹೇಳಿದ್ದೀನಿ, ನಿಮ್ಗೆ ದುಡ್ಡು ಬೇಕಾ, ಮನೆ ಬೇಕಾ, ಕಾರ್ ಬೇಕಾ, ಏನು ಬೇಕು ಹೇಳಿ ಅಂತ. ಆದರೆ ದಯವಿಟ್ಟು ನನ್ನಿಂದ ಮಿಂಚುನ ದೂರ ಮಾಡಬೇಡಿ ಅಂತ ಕೇಳ್ಕೊಂಡಿದ್ದೀನಿ. ನೋಡೋಣ. ನಾನು ಅವ್ರು ಕೇಳ್ಕೊಂಡೆ, ಅರ್ಥ ಆಗೋ ಥರ ಮಾತಾಡಿದ್ದೀನಿ, ಬೇಡ್ಕೊಂಡಿದ್ದೀನಿ. ಆದರೆ ಅವ್ರು ಏನು ನಿರ್ಧಾರ ತಗೋತಾರೆ ಅಂತ ಗೊತ್ತಿಲ್ಲ. ಮಿಂಚು ವಿಷಯದಲ್ಲಿ ಮೊದಲನೇ ಸತಿ ನನಗೆ ಎಷ್ಟೊಂದು ಭಯ ಆಗ್ತದೆ ಭೂಮಿಕಾ. ಮಿಂಚು ನೋಡ್ತಾ ನೋಡ್ತಾ ಅವಳು ನಮ್ಮ ಜೀವನದ ಭಾಗನೇ ಆಗ್ಬಿಟ್ಟಿದ್ದಾಳೆ. ಅವಳಿದ್ದಿರೋ ಈ ಮನೇನ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಬೆಳಿಗ್ಗೆ ಹಾಲು ಕುಡಿ ಕಂದ ಅಂತ ಹೇಳಿದಾಗ ಅವಳ ಮುಖ ಸಿಂಡ್ರಿಸ್ಕೊಳ್ಳೋದು, ಕ್ಲೀನಾಗಿರೋ ಸ್ಪೂನ್ನ ಮತ್ತೊಮ್ಮೆ ಟಿಶ್ಯೂ ಅಲ್ಲಿ ಕ್ಲೀನ್ ಮಾಡಿ ಊಟ ಮಾಡೋದು, ಕತೆ ಹೇಳದೆ ಹೋದ್ರೆ ನಾನು ನಿದ್ದೆನೇ ಮಾಡಲ್ಲ ಅಂತ ಹಠ ಹಿಡಿಯೋದು, ಅದೆಲ್ಲ ನನ್ನ ಕಣ್ಮುಂದೆ ಬರ್ತದೆ. ಕೆಲವರು ರಕ್ತದಿಂದ ಸಂಬಂಧ ಆಗಿರ್ತಾರೆ, ಇನ್ನು ಕೆಲವರು ಅಭ್ಯಾಸ ಆಗ್ಬಿಟ್ಟಿರ್ತಾರೆ. ಮಿಂಚು ಅಭ್ಯಾಸದಿಂದ ನಮ್ಮ ಜೀವನನೇ ಆಗ್ಬಿಟ್ಟಿದ್ಲು. ಯಾಕಂದ್ರೆ ಅವಳು ಮನಸ್ಸಿಂದ ಬಂದಿರೋಳು. ಆ ದೇವ್ರು ಯಾಕೆ ಹೀಗೆ ಮಾಡ್ತಾನೋ ಗೊತ್ತಿಲ್ಲ. ಮೊದಲು ಕೊಡ್ತಾನೆ, ಆಮೇಲೆ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಗೌತಮ್ ಅವರೇ, ನೀವು ಹೇಳಿದಾಗೆ ಇನ್ನೂ ಏನೂ ಡಿಸೈಡ್ ಆಗಿಲ್ಲ ಅಲ್ವಾ? ಇನ್ನೂ ರಿಪೋರ್ಟ್ ಬಂದಿಲ್ಲ. ಸೊ ನಾವು ಹೋಪ್ಸ್ ಕಳ್ಕೋಬಾರ್ದು, ರೈಟ್? ನೀವೇನೇ ಹೇಳಿದ್ರು ಮನ್ಸು ಕೇಳಬೇಕಲ್ಲ ಭೂಮಿಕಾ. ಮಿಂಚು ಈ ಮನೆಯಿಂದ ಹೋಗೋದಂತೂ ಕನ್ಫರ್ಮ್. ಹೋಗುವಾಗ ಈ ಮನೆಯಿಂದ ನಗು, ಗದ್ದಲ, ಜೀವನೇ ಹೊರಟೋಗುತ್ತೆ. ಅದನ್ನ ಒಪ್ಕೋಬೇಕಷ್ಟೆ. ಏನಾಯ್ತು ಪಪ್ಪ? ಇವತ್ತು ಮಿಂಚು ಮಲಗ್ಬೇಕಾದ್ರೆ ಪಪ್ಪ 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 ಅಂತ 3 ಸತಿ ಕೂತ್ಕೊಂಡ್ಲು. ಇಲ್ಲ ಪಪ್ಪ, ನಾನು 2 ಸತಿನ ಕೂಗ್ದೆ. ಇಲ್ಲ ಪಪ್ಪ, 5 ಸತಿ ಕೂಗ್ಕೊಂಡ್ಲು. ಆಗ್ಲೇ 3 ಸತಿ ಅಂತ ಹೇಳ್ದ, ಈಗ 5 ಸತಿ ಅಂತ ಹೇಳ್ತಿದ್ದಾನೆ. ಯಾವಾಗ್ಲೂ ಸುಳ್ಳು ಹೇಳೋದೇ ಏನ್ ಕೆಲ್ಸ, ಸುಳ್ಬುರ್ಕ. ಇಲ್ಲ ಪಪ್ಪ, ಇವಳು ಸುಳ್ಳು ಹೇಳ್ತಾ, ಇವಳು ಸುಳ್ಬುರ್ಕಿ. ಸುಳ್ಳೇ ಹೇಳಿಲ್ಲ. ನೋಡಿ ಪಪ್ಪ, ಇವಾಗ್ಲೂ ಸುಳ್ಳು ಹೇಳ್ತಾಳೆ ಅವಳು. ನೋಡಿ ಪಪ್ಪ. ಪಪ್ಪ ಯಾಕೆ ಬೇಜಾರಾಗಿದ್ದೀರಾ? ಏನಿಲ್ಲ ಪುಟ್ಟಿ, ಏನಿಲ್ಲ. ಇಲ್ಲ ಪಪ್ಪ, ನೀವು ಸುಳ್ಳು ಹೇಳ್ತಿದ್ದೀರಾ, ನೀವು ಬೇಜಾರಾಗಿದ್ದೀರಾ.